ಪರಪ್ಪನ ಅರಮನೆಯಿಂದ ಈಗ ನಿಜವಾದ ಜೈಲ್ಗೆ ಸೆರೆಮನೆಗೆ ದಾಸ ಎಂಟ್ರಿ ಕೊಟ್ಟಾಗಿದೆ. ಬಳ್ಳಾರಿ ಜೈಲ್ನ ಭದ್ರತೆ ಕಂಡು ದಾಸ ದಂಗಾಗಿದ್ದಾರೆ. ಪೊರ್ಕಿ ಸ್ಟಾರ್ಗೆ ನಿಜವಾದ ಜೈಲ್ ದರ್ಶನ ಆಗ್ತಾ ಇದೆ. ಈಗ ಬಳ್ಳಾರಿ ಜೈಲಲ್ಲಿ ಜೈಲ್ ಅಂದ್ರೆ ಏನು ಅಂತ ನಿಜವಾದ ಜೈಲ್ನ ದರ್ಶನ ಆಗ್ತಾ ಇದೆ. ಇಲ್ಲಿ ರೆಸಾರ್ಟ್ ತರ ಇತ್ತು ಎಲ್ಲ ವ್ಯವಸ್ಥೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಲ್ಲಿ ಈಗ ಬಳ್ಳಾರಿ ಜೈಲು ಅಂತಂದ್ರೆ ಅದು ಬಳ್ಳಾರಿ ಜೈಲೇ, ಅಲ್ಲಿ ಏನೂ ಇಲ್ಲ. ಜೈಲ್ ಅಂದ್ರೆ ಜೈಲ್ ಅಷ್ಟೇ. ಅದು ಸೆಂಟ್ರಲ್ ಜೈಲ್ಗೆ, ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ದರ್ಶನ್. ಅಲ್ಲಿ ಎಂಟರ್ ಆಗ್ತಿದ್ದಂಗೆ ಶಾಕ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ಗೇಟ್ಗೆ ತಲೆ ಚೆಚ್ಕೊಂಡಿದ್ದಾರಂತೆ. ಜೈಲು ಸೆಲ್ಗಳನ್ನ ಕಂಡು ಅಯ್ಯಯ್ಯೋ ಅಂತ ಬಾಯ್ಬಡ್ಕೊಳ್ಳೋ ಹಂಗಾಗಿದೆಯಂತೆ. ಒಟ್ಟಾರೆ ಪರಪ್ಪನ ಅರಮನೆಯಿಂದ ಸೆರೆಮನೆಗೆ ದಾಸ ಶಿಫ್ಟ್ ಆಗಿದ್ದಾರೆ. ಇದು ನಿಜವಾದ ಸೆರೆಮನೆ. ಸೊ ಪೊರ್ಕಿ ಈಗ ಬಳ್ಳಾರಿ ಜೈಲ್ಗೆ ಯಾವ ರೀತಿನಲ್ಲಿ ನೀವು ನೋಡ್ತಾ ಇದ್ರ ದೃಶ್ಯದಲ್ಲಿ ಸಾರಥಿ ಗೇಟ್ಗೆ ತಲೆ ಚುಚ್ಕೊಂಡಿದ್ದಾರಂತೆ. ಅಯ್ಯೋ ಇದೇನಿದು ಹಿಂಗೆ ಅಂತ. ಆ ಥರ ಇದೆ ಬಳ್ಳಾರಿ ಜೈಲು ಅಂತ. ಮತ್ತಿನ್ನೇನು ಜೈಲು ಅಂತಂದ್ರೆ ಮತ್ತಿನ್ನು ಹೆಂಗಿರುತ್ತೆ? ಇಂಥ ಆರೋಪ ಹೊತ್ಕೊಂಡ್ಮೇಲೆ ಅಂಥ ಶಿಕ್ಷೆನೇ ಆಗೋದು. ಇಲ್ಲಿ ಬೆಂಗಳೂರಲ್ಲಿ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಲ್ಲಿ ಆರಾಮಾಗಿ ರೆಸಾರ್ಟಲ್ಲಿ ಉಣ್ಕೊಂಡು ತಿನ್ಕೊಂಡು ಬೇಕಾದ್ದು ಮಾಡಿಕೊಂಡು ಇದ್ದಂಥದ್ದು. ಆದರೆ ಅಲ್ಲಿ ನೋಡಿದ್ರೆ ಬಳ್ಳಾರಿ ಜೈಲಲ್ಲಿ ಅಂಥವೇನೂ ಇಲ್ಲ. ಎಲ್ಲರಿಗೂ ಒಂದೇ ರೀತಿ ಟ್ರೀಟ್ಮೆಂಟು. ಇಷ್ಟೆಲ್ಲ ದೊಡ್ಡ ಇಶ್ಯೂ ಆದ ನಂತರ ಇನ್ನೂ ಖಡಕ್ಕಾಗಿ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ, ಎಚ್ಚೆತ್ತುಕೊಂಡಿದ್ದಾರೆ. ಸೊ ಪರಪ್ಪನ ಅಗ್ರಹಾರ ಜೈಲೇ ಒಂಥರ, ಬಳ್ಳಾರಿ ಜೈಲು ಬೇರೆನೇ ಥರ. ಅದು ನಿಜವಾದ ಜೈಲು. ನೋಡ್ತಾ ಇದ್ದೀವಿ ದರ್ಶನ್ ಯಾವ ರೀತಿನಲ್ಲಿ ಬಳ್ಳಾರಿ ಜೈಲಿಗೆ ಎಂಟರ್ ಆದ ತಕ್ಷಣ ತಲೆ ಚೆಚ್ಕೊಂಡ್ರು ಅಂತ ಹೇಳಲಾಗಿದೆ. ಹೀಗಿದೆ ಜೈಲು ಅಂತ. ನೋಡಿ ದೃಶ್ಯಗಳನ್ನು ನೋಡ್ತಾ ಇದ್ರೆ ಬಳ್ಳಾರಿ ಜೈಲ್ ಸೆಲ್ಗಳು ಯಾವ ರೀತಿನಲ್ಲಿದೆ ಅಂತ, ಪರಪ್ಪನ ಅಗ್ರಹಾರ ಯಾವ ರೀತಿನಲ್ಲಿ ಇತ್ತು ಅಂತ. ಇಲ್ಲಿ VIP ಸೆಲ್ನಲ್ಲಿ ಇಟ್ಟಿದ್ರಂತೆ ದರ್ಶನ್ ಅವ್ರನ್ನ. ಅಲ್ಲಿ ಅಂಥದ್ದೇನೂ ಇಲ್ಲ, ಇಂಥ ವ್ಯವಸ್ಥೆಗಳು ಅಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ, ಹಂಗಿದೆ ಅದು. ಆದರೂ ನಿನ್ನೆ ಒಂದು ಡೌಟ್ ವ್ಯಕ್ತ ಆಗಿತ್ತು, ಏನಂತಂದ್ರೆ ಅಲ್ಲೂ ಕೂಡ ದರ್ಶನ್ಗೆ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಅನ್ನೋ ಅಂಥ ಪರಿಸ್ಥಿತಿ ಇದೆಯಾ ಅಂತ. ಅಪ್ಡೇಟ್ ಪಡ್ಕೊಂಡು ಇದಕ್ಕೆ ಸಂಬಂಧಪಟ್ಟಂಗೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಬಂದ ತಕ್ಷಣ ಏನು ರಿಯಾಕ್ಷನ್ ಇತ್ತು ದರ್ಶನ್ ಅವ್ರದ್ದು ಜೈಲಲ್ಲಿ? ಈಗ ಬಳ್ಳಾರಿ ಜೈಲ್ ನೋಡಿ ಅವ್ರಿಗೆ ಹೇಗನ್ಸಿದೆ? ಜೊತೆಗೆ ಅಲ್ಲಿ ಏನೆಲ್ಲ ನಡೀತು ಒಟ್ಟು ಚಿತ್ರಣ? ನಿನ್ನೆ ಬೆಳಗಿನ ಜಾವ ಕರ್ಕೊಂಡು ಹೋದಾಗಿಂದ ಇಷ್ಟೊತ್ತಿನವರೆಗೆ ಆ ಒಟ್ಟು ಜೈಲ್ನ ಚಿತ್ರಣ ಏನಿತ್ತು? ರಂಜಿತ್, ಡೀಟೇಲ್ಸ್ ಕೊಡಿ. ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ದರ್ಶನ್ ಆ ಗತ್ತು ದೌಲತ್ತು ಅದ್ಯಾವುದೂ ಕೂಡ ಬಳ್ಳಾರಿ ಜೈಲಿನಲ್ಲಿ ನಡೆಯೋದಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು, ಕೈಯಲ್ಲಿ ಟೀ ಕಪ್ ಹಿಡ್ಕೊಂಡು, ಮತ್ತೊಂದು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ, ಬಲಗೈ ಬಂಟ ನಾಗರಾಜ್ ಜೊತೆಯಲ್ಲಿ ಹರಟೆ ಹೊಡೆಯೋದಂಗೆ ಈ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಅದ್ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಯಾರ್ಯಾರು ಬೇಕೋ ಬಂದು ಭೇಟಿಯಾಗೋದಕ್ಕೂ ಅವಕಾಶ ಇರೋದಿಲ್ಲ. ನಥಿಂಗ್ ಡೂಯಿಂಗ್. ಬಳ್ಳಾರಿ ಜೈಲಿನಲ್ಲಿ 15ನೇ ಕೊಠಡಿಯಲ್ಲಿ ಈಗ ದರ್ಶನ್ ಇದ್ದಾರೆ. 15ನೇ ಕೊಠಡಿಯ CCTV ಕ್ಯಾಮ್ರಾ ಕಂಡು ದರ್ಶನ್ ದಂಗಾಗೋಗಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಇದೆ, ಅಟ್ಯಾಚ್ ಟಾಯ್ಲೆಟ್ ಇದೆ. ಅದನ್ನು ಹೊರತುಪಡಿಸಿದ್ರೆ ಸುತ್ತಮುತ್ತ ಆ ಕಡೆ ಈ ಕಡೆ ಒಂದು ರೂಮನ್ನು ಖಾಲಿ ಬಿಟ್ಟಿದ್ದಾರೆ. ಅದರ ಹೊರತಾಗಿ ದರ್ಶನ್ಗೆ 385 ಕೈದಿಗಳು ಈ ಬಳ್ಳಾರಿ ಜೈಲಿನಲ್ಲಿ ಏನಿದ್ದಾರೆ. ಈಗ ದರ್ಶನ್ 386 ವಿಚಾರಣಾ ದಿನ ಕೈದಿ. ಹೆಂಗಿರಬೇಕೋ ಅವರ ರೀತಿಯಲ್ಲೇ ಇವರು ಇರಬೇಕಾದಂಥ ಪರಿಸ್ಥಿತಿ ದರ್ಶನ್ಗೆ ಎದುರಾಗಿದೆ. ಯಾವುದೇ ರಾಜಾತಿಥ್ಯ, ಮಣ್ಣು ಮಸಿ ಏನೂ ಕೂಡ ಇಲ್ಲಿ ನಡೆಯೋದಿಲ್ಲ. ಬಹಳ ಕ್ಲಿಯರ್ ಆಗಿ ಮೇಲಾಧಿಕಾರಿಗಳು ಹೇಳಿದ್ದಾರೆ, ಕುಟುಂಬದವರು ಬಿಟ್ಟು ಬೇರೆ ಯಾರನ್ನೂ ಕೂಡ ದರ್ಶನ್ ಭೇಟಿಗೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನಿತ್ತು, ವಾರಕ್ಕೆ 3 ಜನ ವಿಸಿಟರ್ಗಳಿಗೆ, ವಕೀಲರು ಸೇರಿದಂತೆ, ಕುಟುಂಬದವರು ಸೇರಿದಂತೆ, ಸ್ನೇಹಿತರು ಸೇರಿದಂತೆ, ನಟ ನಟಿಯರು ಸೇರಿದಂತೆ 3 ಜನ ವಿಸಿಟರ್ಸ್ಗೆ ಅವಕಾಶ ಇತ್ತು. ಆದರೆ ಇದ್ಯಾವುದೂ ಕೂಡ ಇಲ್ಲಿ ಇಲ್ಲದೆ ಇರೋದ್ರಿಂದಾಗಿ ದರ್ಶನ್ಗೆ ಇಲ್ಲಿ ಕಾಲ ದೂಡೋದು ಬಹಳ ಕಷ್ಟ ಆಗಿದೆ. ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬೇಕಾದಾಗ ಬೇಕಾದದ್ದು ಸಿಗ್ತಾ ಇತ್ತು. ವಿಲ್ಸನ್ ಗಾರ್ಡನ್ ನಾಗ ಇವರೆಲ್ಲರೂ ಕೂಡ ದರ್ಶನ್ಗೆ ಬೆನ್ನಿಗೆ ಬೆನ್ನಾಗಿ ಹೆಗಲಾಗಿ ನಿಂತ್ಕೊಂಡಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಬೇಕೋ ಅದನ್ನು ಮಾಡ್ತಾ ಇದ್ರು. ಆದರೆ ಈಗ ನಿಜವಾದ ಒದ್ದಾಟ ದರ್ಶನ್ಗೆ ಶುರುವಾಗಿದೆ. ಸುಮಾರು 2 ತಿಂಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲ ಕಳೆದಿರುವ ದರ್ಶನ್ ಇನ್ನೂ ಕಾಲ ಕಳೆಯೋದು, ಇನ್ನೂ ಮುದ್ದೆ ಮರೆಯೋದು ಬಳ್ಳಾರಿ ಜೈಲಿನಲ್ಲಿ ಬಹಳ ಕಠಿಣ ಆಗಿದೆ.
ಪ್ರತಿ ದಿನವನ್ನ ಎಣಿಸುತ್ತಾ ದರ್ಶನ್ ಇಲ್ಲಿ ದಿನ ದೂಡಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಅದರ ಅರಿವಾಗಿಯೇ ದರ್ಶನ್ ಬಂದ ತಕ್ಷಣ ಶಾಕ್ ಆಗಿದ್ದಾರೆ. ಏನಪ್ಪ ಇದು, ಎಂಥ ಪರಿಸ್ಥಿತಿ ನನಗೆ ಬಂತು ಅಂಥೇಳಿ ದಂಗಾಗಿ ಹೋಗಿದ್ದಾರೆ. ನೋಡೋಣ, 10 ಗಂಟೆಗೆ ಅವರು ಬಂದರು. ಎಲ್ಲ ಅವರ ಪ್ರೊಸೆಸ್ ಏನಿದೆ ಅದು ಬಂದಿಖಾನೆಯ ರಾಜ್ಯ ಬಂದಿಖಾನೆ ಮತ್ತು ಸಾಮಾಜಿಕ ಸೇವಾ ಇಲಾಖೆ ಏನು ನ್ಯಾಯಾಧೀಶರಿಂದ ಆದೇಶವನ್ನು ಪಡೆದುಕೊಂಡು ಈ ಜೈಲಿಗೆ ಏನು ಶಿಫ್ಟ್ ಮಾಡಿತ್ತು, ಈಗ ಈ ಜೈಲಿಗೆ ಶಿಫ್ಟ್ ಆಗಿದೆ. ಅವ್ರ ಜೊತೆಗೆ ಇನ್ನುಳಿದಂಥ 10 ಜನ ಆರೋಪಿಗಳು ಕೂಡ ರಾಜ್ಯದ ಸುಮಾರು 9 ಬಂದಿಖಾನೆಗಳಿಗೆ ಶಿಫ್ಟ್ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಏಕಾಂಗಿ ಆಗಿರುವಂಥ ಕೊರಗು ಕಾಡೋದು ಗ್ಯಾರಂಟಿ. ಈ ಡಿ ಗ್ಯಾಂಗ್ ದಿಕ್ಕಾಪಾಲಾಗಿ ಹೋಗಿದೆ. ಮುಂದಿರೋದು ತಾನು ಮಾಡಿರುವಂಥ ಈ ಗನಂದಾರಿ ಕೆಲಸಕ್ಕೆ ಅನುಭವಿಸಬೇಕಾದಂಥ ಶಿಕ್ಷೆ ಮಾತ್ರ. ನೋಡೋಣ, ಸಾಕ್ಷಿ ಆಧಾರಗಳು ಪೂರಕವಾಗಿರೋದ್ರಿಂದಾಗಿ ದರ್ಶನ್ ಮತ್ತು ಅವರ ಪಾಟಾಲಂಗೆ ಇನ್ನೆಷ್ಟು ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ರಂಜಿತ್, ಡೀಟೇಲ್ಸ್ಗಾಗಿ. ದರ್ಶನ್ ಇವತ್ತಿನ ಸ್ಥಿತಿಗೆ ಯಾರ್ ಕಾರಣ, ಯಾಕಿಂಥ ಸ್ಥಿತಿ ಬಂತು ದರ್ಶನ್ಗೆ? ಇನ್ಸೈಡ್ ಸ್ಟೋರಿ ಏನ್ ಹೇಳುತ್ತೆ ರಿಪಬ್ಲಿಕ್ ಕನ್ನಡ ಅಂತ ಒಂದು ಸುದ್ದಿಯನ್ನ ನಿಮ್ ಮುಂದೆ ಇಡ್ತಾ ಇದೆ. ದರ್ಶನ್ ಗ್ಯಾಂಗ್ ಒಳಗೆ, ಡಿ ಗ್ಯಾಂಗ್ ಒಳಗೇನೆ ಒಂದಷ್ಟು ಮಾಹಿತಿ ಇದೆ. ಯಾಕಿಂಥ ಪರಿಸ್ಥಿತಿ ಬಂತು ದರ್ಶನ್ಗೆ ಅನ್ನೋದಕ್ಕೆ ಯಾರು ಕಾರಣ? ಯಾರ ತಪ್ಪಿನಿಂದ ಹಾಗಾದ್ರೆ ಸಾರಥಿ ಜೈಲ್ ಸೇರಿದ್ದು? ಡೆವಿಲ್ ಗ್ಯಾಂಗ್ ನಲ್ಲೇ ಒಂದು ಗುಲ್ಲು ಎದ್ದಿದೆ. ಯಾವ ಕಾರಣಕ್ಕೋಸ್ಕರ ದರ್ಶನ್ಗೆ ಇಂಥ ಗತಿ ಬಂತು ಅಂತ ಅದನ್ನ ರಿಪಬ್ಲಿಕ್ ಕನ್ನಡ ಮಾಹಿತಿಯನ್ನ ಹೊರತೆಗೆದಿದೆ. ದರ್ಶನ್ ಇವತ್ತಿನ ಸ್ಥಿತಿಗೆ ಯಾರ್ ಕಾರಣ, ಏನಾಯ್ತು ಆಕ್ಚುಲಿ ಒಳಗಡೆ, ಈ ಗ್ರೂಪ್ ಅಲ್ಲಿ ಏನಾಯ್ತು, ಯಾರ ತಪ್ಪಿನಿಂದ ದರ್ಶನ್ ಹಿಂಗೆ ಜೈಲ್ ಸೇರ್ಬೇಕಾಯ್ತು? ಸೊ ವಾಟ್ ವೆಂಟ್ ರಾಂಗ್ ಅಂತೀವಲ್ಲ, ಏನು ಮಿಸ್ಟೇಕ್ ಆಯಿತು, ಏನು ತಪ್ಪಾಯಿತು? ಎಲ್ಲ ಚೆನ್ನಾಗೇ ಹೋಗ್ತಾ ಇತ್ತಲ್ಲ ದರ್ಶನ್ ಜೀವನದಲ್ಲಿ. ಹಿಂದಿನ ಘಟನೆಗಳನ್ನ ಬಿಟ್ಟರೆ, ದುರ್ಘಟನೆಗಳು ಕೆಲವನ್ನ ಬಿಟ್ಟರೆ ಬಾಕಿ ಎಲ್ಲ ಚೆನ್ನಾಗೇ ಹೋಗ್ತಾ ಇತ್ತಲ್ಲ, ಏನಾಯಿತು ಅಂತ ನೋಡಿದ್ರೆ ಯಾರ ಕಾರಣ? ದರ್ಶನ್ ಗ್ಯಾಂಗ್ ಒಳಗಡೆನೆ ಎದ್ದಿರ್ತಕ್ಕಂಥ ಗುಲ್ಲು ಏನೇನಾಯಿತು ಅಂತ. ಸೊ ಏನಾಯಿತು ಹಾಗಾದರೆ? ಯಾರನ್ನ ನಂಬಿ ಕೆಟ್ಟರು ದರ್ಶನ್? ಯಾವ ಕಾರಣಕ್ಕೋಸ್ಕರ ಈ ಥರ ಆಯಿತು? ಎಷ್ಟು ದೊಡ್ಡ ಅನಾಹುತ ಅವ್ರ ಜೀವನದಲ್ಲಿ ನಡೀತಲ್ಲ, ಏನು ಕಾರಣ ಇದಕ್ಕೆ? ಎಲ್ಲೋ ಒಂದು ಮಟ್ಟಿಗೆ ಅವರ ಕರಿಯರ್ ಚೆನ್ನಾಗಿ ಹೋಗ್ತಾ ಇತ್ತು, ಸಿನಿಮಾಗಳು ಚೆನ್ನಾಗಿ ಓಡ್ತಾ ಇದ್ವು, ಹಿಂದಿನ ಹಳೆ ಒಂದಷ್ಟು ಘಟನೆಗಳ ಒಂದು ಕಹಿ ನೆನಪು ಮಾಸ್ತಾ ಇತ್ತು. ಆದರೂ ಕೂಡ ಇಂಥ ಪರಿಸ್ಥಿತಿ ಯಾಕೆ ಬಂತು? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಕೋಲಿಗ್, ನಮ್ಮ ರಿಪೋರ್ಟರ್ ನವೀನ್ ಕನೆಕ್ಟ್ ಆಗಿದ್ದಾರೆ. ನವೀನ್, ದರ್ಶನ್ ಗ್ಯಾಂಗ್ ಒಳಗೇನೆ ಒಂದು ಗುಲ್ಲೆದ್ದಿದೆ.